ಮನರಂಜನಾ ಉದ್ಯಮದಲ್ಲಿ ಐಫಾ ಅಂತಾರಾಷ್ಟ್ರೀಯ ಭಾರತೀಯ ಚಲನಚಿತ್ರ ಅಕಾಡೆಮಿ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದು. ಇದರ ಪ್ರಧಾನ ಸಮಾರಂಭ ಇತ್ತೀಚೆಗೆ ಜೈಪುರದಲ್ಲಿ ನಡೆಯಿತು. ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತ್ಯುತ್ತಮ ಹಿನ್ನೆಲೆ ಗಾಯಕ ವಿಭಾಗದಲ್ಲಿ ನಾಮನಿರ್ದೇಶನವೂ ಸಿಗದಿದ್ದಕ್ಕಾಗಿ ಪ್ರಸಿದ್ಧ ಗಾಯಕ ಸೋನು ನಿಗಮ್ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಸೋನು ನಿಗಮ್ಗೆ ಬೆಂಬಲವಾಗಿ ಸಂಗೀತ ಶೃಂಗೇರಿ ನಿಂತಿದ್ದಾರೆ. ಸೋನು ನಿಗಮ್ ಪೋಸ್ಟ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗುತ್ತಿದೆ. ಕಳೆದ ವರ್ಷ ಬಿಡುಗಡೆಯಾದ ಭೂಲ್ ಭುಲೈಯಾ 3 ಚಿತ್ರದಲ್ಲಿ ಸೋನು ನಿಗಮ್ ಅವರು ಮೇರ್ ಡಲೋನಾ 3.0 ಹಾಡು ಭಾರಿ ಹಿಟ್ ಆಗಿತ್ತು. ಆದಾಗ್ಯೂ ಸೋನು ನಿಗಮ್ ಅತ್ಯುತ್ತಮ ಹಿನ್ನೆಲೆ ಗಾಯಕ ವಿಭಾಗದಲ್ಲಿ ನಾಮನಿರ್ದೇಶನಗೊಂಡಿಲ್ಲ. ಈ ಕಾರಣದಿಂದಾಗಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಬರೆಯುವ ಮೂಲಕ ಐಫಾ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಐಫಾನಲ್ಲಿ ಅತ್ಯುತ್ತಮ ಹಿನ್ನೆಲೆ ಗಾಯಕ ವಿಭಾಗದಲ್ಲಿ ಅರ್ಜಿತ್ ಸಿಂಗ್, ಕರಣ್ ಔಜ್ಲಾ, ದಿಲ್ವಿದ್ ದೋಸಾಂಜ್, ಬಾದ್ಶಾ, ಜುಬಿನ್ ನೋಟಿಯಾಲ್ ಮತ್ತು ಮಿತ್ರಾಜ್ ನಾಮನಿರ್ದೇಶನಗೊಂಡಿದ್ರು. ಅವರಲ್ಲಿ ಜುಬಿನ್ ನೋಟಿಯಾಲ್ ಈ ಪ್ರಶಸ್ತಿಯನ್ನ ಗೆದ್ರು. ಬುಧವಾರ ಪ್ರಶಸ್ತಿ ಪ್ರದಾನ ಸಮಾರಂಭದ ನಂತರ ಸೋನು ನಿಗಮ್ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ನಾಮನಿರ್ದೇಶನ ಪಟ್ಟಿಯ ಸ್ಕ್ರೀನ್ ಶಾಟ್ ಅನ್ನ ಹಂಚಿಕೊಂಡಿದ್ದಾರೆ. ಅವರು ವ್ಯಂಗ್ಯವಾಗಿ ಬರೆದಿದ್ದಾರೆ, ಧನ್ಯವಾದಗಳು ಐಫಾ, ನೀವು ರಾಜಸ್ಥಾನದ ಅಧಿಕಾರಶಾಹಿಗೆ ಜವಾಬ್ದಾರಿಯಾಗಿರುತ್ತೀರಿ. ಅಷ್ಟೇ ಅಲ್ಲ, ಅವರು ಈ ಪೋಸ್ಟ್ನ ಹಿನ್ನೆಲೆಯನ್ನ ತಮ್ಮ ಮೇರ್ ಡೊಲೋನಾ 3.0 ಹಾಡನ್ನ ಕೂಡ ಹಾಕಿದ್ದಾರೆ. ಈ ಹಾಡಿಗೆ ಕನಿಷ್ಠ ನಾಮನಿರ್ದೇಶನವಾದರೂ ಸಿಗಬೇಕಿತ್ತು ಎಂದು ಅವರು ಹೇಳಿದ್ದಾರೆ. ಮನರಂಜನಾ ಉದ್ಯಮದಲ್ಲಿ ಐಫಾ ಅಂತಾರಾಷ್ಟ್ರೀಯ ಭಾರತೀಯ ಚಲನಚಿತ್ರ ಅಕಾಡೆಮಿ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದು. ಇದರ ಪ್ರಧಾನ ಸಮಾರಂಭ ಇತ್ತೀಚೆಗೆ ಜೈಪುರದಲ್ಲಿ ನಡೆಯಿತು. ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತ್ಯುತ್ತಮ ಹಿನ್ನೆಲೆ ಗಾಯಕ ವಿಭಾಗದಲ್ಲಿ ನಾಮನಿರ್ದೇಶನವೂ ಸಿಗದಿದ್ದಕ್ಕಾಗಿ ಪ್ರಸಿದ್ಧ ಗಾಯಕ ಸೋನು ನಿಗಮ್ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಸೋನು ನಿಗಮ್ಗೆ ಬೆಂಬಲವಾಗಿ ಸಂಗೀತ ಶೃಂಗೇರಿ ನಿಂತಿದ್ದಾರೆ. ಸೋನು ನಿಗಮ್ ಪೋಸ್ಟ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗುತ್ತಿದೆ. ಕಳೆದ ವರ್ಷ ಬಿಡುಗಡೆಯಾದ ಭೂಲ್ ಭುಲೈಯಾ 3 ಚಿತ್ರದಲ್ಲಿ ಸೋನು ನಿಗಮ್ ಅವರು ಮೇರ್ ಡಲೋನಾ 3.0 ಹಾಡು ಭಾರಿ ಹಿಟ್ ಆಗಿತ್ತು. ಆದಾಗ್ಯೂ ಸೋನು ನಿಗಮ್ ಅತ್ಯುತ್ತಮ ಹಿನ್ನೆಲೆ ಗಾಯಕ ವಿಭಾಗದಲ್ಲಿ ನಾಮನಿರ್ದೇಶನಗೊಂಡಿಲ್ಲ. ಈ ಕಾರಣದಿಂದಾಗಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಬರೆಯುವ ಮೂಲಕ ಐಫಾ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಐಫಾನಲ್ಲಿ ಅತ್ಯುತ್ತಮ ಹಿನ್ನೆಲೆ ಗಾಯಕ ವಿಭಾಗದಲ್ಲಿ ಅರ್ಜಿತ್ ಸಿಂಗ್, ಕರಣ್ ಔಜ್ಲಾ, ದಿಲ್ವಿದ್ ದೋಸಾಂಜ್, ಬಾದ್ಶಾ, ಜುಬಿನ್ ನೋಟಿಯಾಲ್ ಮತ್ತು ಮಿತ್ರಾಜ್ ನಾಮನಿರ್ದೇಶನಗೊಂಡಿದ್ರು. ಅವರಲ್ಲಿ ಜುಬಿನ್ ನೋಟಿಯಾಲ್ ಈ ಪ್ರಶಸ್ತಿಯನ್ನ ಗೆದ್ರು. ಬುಧವಾರ ಪ್ರಶಸ್ತಿ ಪ್ರದಾನ ಸಮಾರಂಭದ ನಂತರ ಸೋನು ನಿಗಮ್ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ನಾಮನಿರ್ದೇಶನ ಪಟ್ಟಿಯ ಸ್ಕ್ರೀನ್ ಶಾಟ್ ಅನ್ನ ಹಂಚಿಕೊಂಡಿದ್ದಾರೆ. ಅವರು ವ್ಯಂಗ್ಯವಾಗಿ ಬರೆದಿದ್ದಾರೆ, ಧನ್ಯವಾದಗಳು ಐಫಾ, ನೀವು ರಾಜಸ್ಥಾನದ ಅಧಿಕಾರಶಾಹಿಗೆ ಜವಾಬ್ದಾರಿಯಾಗಿರುತ್ತೀರಿ. ಅಷ್ಟೇ ಅಲ್ಲ, ಅವರು ಈ ಪೋಸ್ಟ್ನ ಹಿನ್ನೆಲೆಯನ್ನ ತಮ್ಮ ಮೇರ್ ಡೊಲೋನಾ 3.0 ಹಾಡನ್ನ ಕೂಡ ಹಾಕಿದ್ದಾರೆ. ಈ ಹಾಡಿಗೆ ಕನಿಷ್ಠ ನಾಮನಿರ್ದೇಶನವಾದರೂ ಸಿಗಬೇಕಿತ್ತು ಎಂದು ಅವರು ಹೇಳಿದ್ದಾರೆ. ಮನರಂಜನಾ ಉದ್ಯಮದಲ್ಲಿ ಐಫಾ ಅಂತಾರಾಷ್ಟ್ರೀಯ ಭಾರತೀಯ ಚಲನಚಿತ್ರ ಅಕಾಡೆಮಿ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದು. ಇದರ ಪ್ರಧಾನ ಸಮಾರಂಭ ಇತ್ತೀಚೆಗೆ ಜೈಪುರದಲ್ಲಿ ನಡೆಯಿತು. ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತ್ಯುತ್ತಮ ಹಿನ್ನೆಲೆ ಗಾಯಕ ವಿಭಾಗದಲ್ಲಿ ನಾಮನಿರ್ದೇಶನವೂ ಸಿಗದಿದ್ದಕ್ಕಾಗಿ ಪ್ರಸಿದ್ಧ ಗಾಯಕ ಸೋನು ನಿಗಮ್ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಸೋನು ನಿಗಮ್ಗೆ ಬೆಂಬಲವಾಗಿ ಸಂಗೀತ ಶೃಂಗೇರಿ ನಿಂತಿದ್ದಾರೆ. ಸೋನು ನಿಗಮ್ ಪೋಸ್ಟ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗುತ್ತಿದೆ. ಕಳೆದ ವರ್ಷ ಬಿಡುಗಡೆಯಾದ ಭೂಲ್ ಭುಲೈಯಾ 3 ಚಿತ್ರದಲ್ಲಿ ಸೋನು ನಿಗಮ್ ಅವರು ಮೇರ್ ಡಲೋನಾ 3.0 ಹಾಡು ಭಾರಿ ಹಿಟ್ ಆಗಿತ್ತು. ಆದಾಗ್ಯೂ ಸೋನು ನಿಗಮ್ ಅತ್ಯುತ್ತಮ ಹಿನ್ನೆಲೆ ಗಾಯಕ ವಿಭಾಗದಲ್ಲಿ ನಾಮನಿರ್ದೇಶನಗೊಂಡಿಲ್ಲ. ಈ ಕಾರಣದಿಂದಾಗಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಬರೆಯುವ ಮೂಲಕ ಐಫಾ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಐಫಾನಲ್ಲಿ ಅತ್ಯುತ್ತಮ ಹಿನ್ನೆಲೆ ಗಾಯಕ ವಿಭಾಗದಲ್ಲಿ ಅರ್ಜಿತ್ ಸಿಂಗ್, ಕರಣ್ ಔಜ್ಲಾ, ದಿಲ್ವಿದ್ ದೋಸಾಂಜ್, ಬಾದ್ಶಾ, ಜುಬಿನ್ ನೋಟಿಯಾಲ್ ಮತ್ತು ಮಿತ್ರಾಜ್ ನಾಮನಿರ್ದೇಶನಗೊಂಡಿದ್ರು. ಅವರಲ್ಲಿ ಜುಬಿನ್ ನೋಟಿಯಾಲ್ ಈ ಪ್ರಶಸ್ತಿಯನ್ನ ಗೆದ್ರು. ಬುಧವಾರ ಪ್ರಶಸ್ತಿ ಪ್ರದಾನ ಸಮಾರಂಭದ ನಂತರ ಸೋನು ನಿಗಮ್ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ನಾಮನಿರ್ದೇಶನ ಪಟ್ಟಿಯ ಸ್ಕ್ರೀನ್ ಶಾಟ್ ಅನ್ನ ಹಂಚಿಕೊಂಡಿದ್ದಾರೆ. ಅವರು ವ್ಯಂಗ್ಯವಾಗಿ ಬರೆದಿದ್ದಾರೆ, ಧನ್ಯವಾದಗಳು ಐಫಾ, ನೀವು ರಾಜಸ್ಥಾನದ ಅಧಿಕಾರಶಾಹಿಗೆ ಜವಾಬ್ದಾರಿಯಾಗಿರುತ್ತೀರಿ. ಅಷ್ಟೇ ಅಲ್ಲ, ಅವರು ಈ ಪೋಸ್ಟ್ನ ಹಿನ್ನೆಲೆಯನ್ನ ತಮ್ಮ ಮೇರ್ ಡೊಲೋನಾ 3.0 ಹಾಡನ್ನ ಕೂಡ ಹಾಕಿದ್ದಾರೆ. ಈ ಹಾಡಿಗೆ ಕನಿಷ್ಠ